ಮಮ್ಮಿ ಏನ್ ಮಾಡ್ತಿದ್ಯಾ? ಏನಿಲ್ಲ, ಊಟಕ್ಕೆ ಗಂಜಿ ಮಾಡ್ತಾ ಇದೆ. ಬನ್ನಿ ಬನ್ನಿ ಬನ್ನಿ, ಬಿರಿಯಾನಿ ತಿನ್ನೋಣ. ಬರಬರ ಬಿರಿಯಾನಿ ಗಂಜಿ. ನಿನ್ಗೊಂದು ಸರ್ಪ್ರೈಸ್ ಇದೆ, ಹೊರಗಡೆ ಬಾ. ಏನು? ನನ್ ಕೆಲ್ಸ ಇದೆ. ನೀನ್ ಬಾ. ನೀನು ನಿಂದೊಂದು ರಾಮಾಯಣ. ಏನು? ಬಾ ನೀನು. ಹೊಟ್ಟೆ ಸಿಕ್ಕಿದೆ ನಂಗೆ. ಏನು ಇನ್ನೊಂದು ಬಾಕ್ಸ್? ಪಿಜ್ಜಾ. ಪಿಜ್ಜಾ ನೋಡಿ ಶಾಕ್ ಆಗಿ ಶೇಕ್ ಆಗ್ಬಿಟ್ಟೆ ನಾನು. ಯಾರು ತಂದಿದ್ದು? ನಾನಲ್ಲಿ ಕಷ್ಟಪಟ್ಟು ಗಂಜಿ ಮಾಡ್ತಿದ್ದೀನಿ, ನೀವು ಪಿಜ್ಜಾ ತಂದಿದ್ದೀರಾ? ಇದೆಲ್ಲ ಕೊಟ್ಟು ಕೊಟ್ಟು ಮಕ್ಳಿಗೆ ಹಾಳು ಮಾಡಿರ್ತೀರಿ. ಇದೆಲ್ಲ ಕೊಟ್ಟು ಅವ್ರಿಗೆ ಹಾಳು ಮಾಡಿ, ಇದೆಲ್ಲ ಕೊಡ್ಬಾರ್ದು ಮಕ್ಳಿಗೆ. ಒಳಗಲ್ಲ ಸೂಪರ್. ಅಲ್ಲ ಕಣ, ನೀನು ಗಂಜಿ ಮಾಡಿದ್ದೀರಾ, ನೀನು ಗಂಜಿನೇ ತಿನ್ನು. ಯಾಕೆ? ಪಿಜ್ಜಾ ನಾನು ಆರ್ಡರ್ ಮಾಡಿದ್ದು, ನಾವು ಮಕ್ಕಳು ತಿಂತೀವಿ. ಪಿಜ್ಜಾ ತಂದಿದ್ದು ಗೊತ್ತಿತ್ತು, ಸುಮ್ಮನೆ ನಾಟಕ ಮಾಡಿದೆ. ಗಂಜಿ ಮಾಡ್ತಿದ್ದೀನಿ ಅಂತ. ಗಂಜಿ ಮಾಡಿದ್ದೀನಿ ನಾಳೆಗೆ. ಪಿಜ್ಜಾ ಸೂಪರ್ ಆಗಿದೆ. ಪ್ಲೇಟ್ ತಗೊಂಬ. ಪಿಜ್ಜಾ ನೋಡಿದ್ದೆ ತಿನ್ನಕ್ ಸ್ಟಾರ್ಟ್. ಗಂಜಿ ಮರ್ತೇ ಹೋಗ್ಬಿಟ್ಟು. ಗಂಜಿ ನಾಳೆ ತಿನ್ನೋಣ. ನಾಳೆ ನಿಮ್ಗೆ ಟಿಫನ್ ಗಂಜಿ, ನಿಮ್ಗೂ ಟಿಫನ್ಗೆ ಗಂಜಿ. ಸುಮ್ಮನೆ ತಿನ್ಬೇಕು. ಬೆಳಿಗ್ಗೆ ಎದ್ದು ಕೊಯಾ ಪಯಾ ಅದೇ ಬೀಳುತ್ತೆ. ಪಿಜ್ಜಾ ಹಾಕ್ತೀನಿ ಮಗನಿಗೆ. ಎಷ್ಟು ಪಿಜ್ಜಾ ಹಾಕೋದು ನಿನ್ಗೆ ಅಂತ? ಅಷ್ಟೊಂದು ಚೆನ್ನಾಗಿಲ್ಲ ಅಂತ ನನ್ಗೆ ಗೊತ್ತಿಲ್ಲ. ಟೇಸ್ಟ್ ಇದ್ರಾಯ್ತು, ಸೈಜ್ ನೋಡ್ಬೇಡಿ ಅಮ್ಮ. ಸೈಜ್ ಅಲ್ಲ, ಇಲ್ಲಿ ಎಲ್ಲ ಒಂಥರ ಇದೆ. ಇದು ಏನಿದೆ? ಇದ್ರಗಿಂತ ಚೆನ್ನಾಗಿ ನಾನು ರೊಟ್ಟಿ ಮಾಡ್ತೀನಿ, ಅಕ್ಕಿ ರೊಟ್ಟಿ. ಇದಕ್ಕಿಂತ ಚೆನ್ನಾಗಿರುತ್ತೆ. ಬರೀ ಫ್ರೆಂಡ್ಸ್, ಪಿಜ್ಜಾ ತಿನ್ನೋಣ. ಪಿಜ್ಜಾ ಪಿಜ್ಜಾ ಬನ್ನಿ ಬನ್ನಿ ಬನ್ನಿ, ಪಿಜ್ಜಾ ತಿನ್ನೋಣ. ಸೂಪರ್ ಆಗಿದೆ. ಬನ್ನಿ, ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡಿ. ಬಾ ಬಾ ಕೂತ್ಕೋ. ನೋಡಿ ಫ್ರೆಂಡ್ಸ್, ಪಿಜ್ಜಾ ನೋಡಿದ್ದೆ. ಲಿಯೋನನ್ ಬಾಯಲ್ಲಿ ನೀರ್ ಬಂದ್ಬಿಟ್ಟಿದೆ. ಲಿಯೋನಾ, ಅವಳು ಏನ್ ಯೋಚನೆ ಮಾಡೋದು ಗೊತ್ತಾ? ಇಷ್ಟು ದಿನ ತಂದಿದ್ದೆ, ಬ್ಯಾಟಿಂಗ್ ಮಾಡ್ತಾ ಇದ್ದೆ. ಇವತ್ತು ಇದೊಂದು ವಿಡಿಯೋ ದಶೆಯಿಂದ ಕೊಡ್ತಾನೂ ಇಲ್ಲ ತಿನ್ನಕ್ಕೆ, ಇವ್ರದ್ ವಿಡಿಯೋ ಅಂತ ಅವಳು. ಅದು ಸುಮ್ನೆ. ಲಿಯೋನನಿಗೆ ಇಷ್ಟ ಇಲ್ಲ ಅಂದ್ರೆ ಗಂಜಿ ತಿನ್ನಿ. ಗಂಜಿ ಮಾಡಿಟ್ಟಿದ್ದೀನಿ. ಬೇಡ ಇದು ಇಷ್ಟ. ಬಡವರ ಪಿಜ್ಜಾ ಇದೆ ಕಣ ಲಿಯೋನಾ. ಇದೆಲ್ಲ ಚೆನ್ನಾಗಿ ಇಳಿಯುತ್ತೆ ನಿಮ್ಮ ಅಪ್ಪ ಮಕ್ಕಳಿಗೆ. ಅವ್ರು ನಮಗ್ ಮಾತ್ರ ಇಳಿಯೋದು, ನೀವು ಪಾಪ ನೋಡಿ ಆ ಕಡೆ ಇಡೋದು. ತಿಂದ್ರೆ ಇರಾಗಲ್ಲ. ಅಪ್ಪ ಮಕ್ಕಳಿಗೆ ಇದೆಲ್ಲ ಚೆನ್ನಾಗಿ ಇಳಿಯುತ್ತೆ. ಹೌದೌದು, ಸುಮ್ನೆ ಗಂಜಿ ಮಾತ್ರ ಇಳಿಯಲ್ಲ. ಬಟ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನ್ಕೋತೀನಿ ನಾನು. ಪಿಜ್ಜಾ ಒಂಥರ ಗಟ್ಟಿ ಗಟ್ಟಿ ಇದೆ. ನೋಡೋಣ, ತಿನ್ನೋಣ. ಹೆಂಗಿದೆ? ಇತ್ತು ಸೂಪರ್ ಆಗಿದೆಯಲ್ಲ. ಮಮ್ಮಿಗೆ ಚೆನ್ನಾಗಿಲ್ಲಂತೆ. ಮಮ್ಮಿ ಈಗ ಡಯಟಿಂಗ್ ಅಲ್ವಾ, ಅದಕ್ಕೆ ಮಮ್ಮಿಗೆ ಚೆನ್ನಾಗಿರಲ್ಲ. ನೀನ್ ತಿನ್ಬೇಡಮ್ಮ. ಜಿಮ್ಮಿಗೆ ಬೇರೆ ಹೋಗ್ತಾ ಇದೀಯಾ ವೆಯ್ಟ್ ಲಾಸ್ ಮಾಡಕ್ ಅಂತೇಳಿ. ನಾಳೆ ತಿನ್ಬೇಡ. ಇವತ್ತು ಆಯ್ತು, ನಾಳೆ ಸರಿ. ಚೆನ್ನಾಗಿದ್ಯಾ? ಬ್ಯಾಟಿಂಗ್ ಜ್ಯೂಸ್ ಒಂದಿದ್ರೆ ಚೆನ್ನಾಗಿರೋದು. ಅದು ಬೇರೆ. ತರ್ಲಾ? ಹುಷಾರಿದ್ದಾನೆ ಹುಡುಗ. ನೀರು ಕುಡಿಬೇಡ. ತರ್ಲಾ ಅಂತ. ಜ್ಯೂಸ್ ಕುಡಿಯೋದ್ರಲ್ಲಿ ಎತ್ತಿದ ಕೈ. ನೀರು ಕುಡಿಯೋ ಅಂದ್ರೆ ಅದು ನೀರಲ್ಲ, ಅದಕ್ಕೆ. ಸೂಪರ್ ಆಗಿದೆ ಪಿಜ್ಜಾ. ಚೆನ್ನಾಗಿದೆ ಫ್ರೆಂಡ್ಸ್, ಸೂಪರ್ ಆಗಿದೆ ಪಿಜ್ಜಾ. ಚೆನ್ನಾಗಿ ತಿಂದು ಮುಗಿಸ್ತೀನಿ, ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್. ಪಿಜ್ಜಾ ತಿಂದಾಯ್ತು ಫ್ರೆಂಡ್ಸ್. ನಿಮ್ಗೊಂದು ಕಾಮಿಡಿ ತೋರಿಸ್ತೀನಿ, ಬನ್ನಿ 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 ಬನ್ನಿ, ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದೇನು ಗೊತ್ತಾ, ಚೆನ್ನಾಗಿ ಪಿಜ್ಜಾ ತಿಂದು ಈಗ ಜೀರ್ಣ ಮಾಡ್ಕೊಳ್ಳೋಕ್ಕೆ ಮಾಡ್ತಿರೋದು. ಅಲ್ಲಿ ಪಿಜ್ಜಾ ತಿನ್ನೋದು, ಇಲ್ಲಿ ಬಂದ್ಬಿಟ್ಟು ಕಷಾಯ ಮಾಡಿ ಕುಡಿಯೋದು. ಇದು ಡೈಲಿ ಕುಡಿಯೋದೇ ಅಲ್ವಾ? ಊಟ ಆದ್ಮೇಲೆ ಹಾಫ್ ಅನ್ ಅವರ್ ಬಿಟ್ಟು ಡೈಲಿ ಡೈಜೆಷನ್ಗೆ ಒಳ್ಳೇದಿತ್ತು. ಏನ್ ಹಾಕಿದಿರ ಇದಕ್ಕೆ? ಯಾರಿಗಾದ್ರೂ ಬೇಕಾದ್ರೆ ಮಾಡ್ಕೊಳ್ಳಿ. ಡೈಜೆಷನ್ಗೆ ಏನ್ ಹೇಳ್ತಾರೆ ಇದಕ್ಕೆ? ಸೋಂಪು, ಜೀರಿಗೆ, ಆಮೇಲೆ ಅಜ್ವೈನು, ದೆನ್ ಒಂದು ತುಂಡು ಜಿಂಜರ್. ಇಷ್ಟನ್ನ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಕುಡಿಯೋದು. ಆವಾಗ ಏನೇ ತಿಂದ್ರು, ಪಿಜ್ಜಾ ಬರ್ಗರು ಏನೇ ತಿಂದ್ರು ಜೀರ್ಣ ಆಗುತ್ತೆ ಅಲ್ಲ ಶೋ? ಗಂಜಿ ಮಾತ್ರ ಕುಕ್ಕರಲ್ಲಿ ಬೇಯುವಾಗನೇ ಹೊಟ್ಟೆ ಫುಲ್ ಆಗುತ್ತೆ.
ಇದು ನಿಮ್ಮ ಮನೇಲೂ ಆಗುತ್ತಾ ಈ ತರ, ನಮ್ಮ ಮನೇಲಿ ಮಾತ್ರನಾ ಅಂತ ಗೊತ್ತಿಲ್ಲ. ಕಮೆಂಟ್ ಮಾಡಿ ತಿಳಿಸಿ. ಗಂಜಿ ತರಕಾರಿ ಅದೆಲ್ಲ ಮಾಡಿದಾಗ ನಮ್ಮ ಮನೇಲಿ ಮಾತ್ರನಾ ತರಕಾರಿ ಎಲ್ಲ ಹೋಗುತ್ತೆ. ಹೋಗುತ್ತೆ. ಸೈಡಿಗೆ ಪೀಸ್ ಬೇಕು ತಾನೆ, ಸುಮ್ಮನೆ ಹೋಗಲ್ಲ. ಸೈಡಲ್ಲಿ ಪೀಸ್ ಇದ್ರೆ ಮಾತ್ರ ಹೋಗೋದು. ಬಂದ ಇನ್ನೊಬ್ಬ. ಹೇಗಿತ್ತು ಪಿಜ್ಜಾ? ಸೂಪರ್ ಆಗಿತ್ತು. ಅದೆಲ್ಲ ಚೆನ್ನಾಗಿರುತ್ತೆ. ಈ ಮಕ್ಕಳಿಗೆ ಹಂಗೇನೆ ಈ ಹೋಟೆಲ್ದು ಫುಡ್, ಅದು ಖಾರ ಇರಲಿ ಅಥವಾ ಇನ್ನು ಈ ಆಯಿಲ್ ಇರಲಿ, ಹೆಂಗಾದ್ರೂ ಇರಲಿ ಸೂಪರಾಗಿರುತ್ತೆ. ಸುಮ್ಮನೆ ಮಕ್ಳ ಹೆಸರು ಹೇಳೋದು ಮಾತ್ರ. ನಾವು ದೊಡ್ಡವರು ಅವ್ರಿಗಿಂತ ಜಾಸ್ತಿ ತಿಂತೀವಿ. ಎಲ್ಲರ ಮನೇಲಿ ಹಂಗೆ ಅಲ್ಲ ಫ್ರೆಂಡ್ಸ್. ಏನಾದರೂ ತಿಂಡಿ ಮಾಡೋತ್ತಿಗೆ, ಏನಾದರೂ ಮಾಡೋತ್ತಿಗೆ ಮಕ್ಳಿಗಿಷ್ಟ ಅಂತ ಹೇಳೋದು ಮಾತ್ರ. ಮಕ್ಳದು ಹೆಸರು ಮಾತ್ರ. ಅವ್ರು ಎಷ್ಟು ತಿಂತಾರೆ, ಸ್ವಲ್ಪ ತಿನ್ನೋದೆಲ್ಲ ನಾವೇ ತಿಂದು ಬಲ್ಲೂನ್ ಥರ ಊದ್ಕೊಳ್ಳೋದು. ಆಮೇಲೆ ಅಲ್ಲಿ ಜಿಮ್ಮಲ್ಲಿ ಹೋಗಿ ಓಡೋದು. ಅದೇ ಇವಾಗ ಗಂಜಿ ಊಟ ಆಗಿದ್ರೆ ಇಷ್ಟೊತ್ತಿಗೆ ಊಟ ಆಗಿ ಮಲಗಿಯಲಾಗಿರೋದು. ಇವತ್ತು ಊಟನೂ ಆಗಿಲ್ಲ, ಪಿಜ್ಜಾನ ಎಂಜಾಯ್ ಮಾಡಿ ತಿಂತಾ ಇದ್ದಾಳೆ ಫ್ರೆಂಡ್ಸ್. ಹಾಯ್ ಹಾಯ್. ಪಿಜ್ಜಾ ಚೆನ್ನಾಗಿದೆಯಾ? ಸ್ಕೂಲಿಲ್ವಾ ನಾಳೆ? ಬ್ಯಾಗಿಗೆ ಬುಕ್ಸ್ ಹಾಕಿ ಆಯ್ತಾ? ನಾನು ರಜಾ ಹಾಕ್ತೀನಿ. ಏನಾಗ್ತೀಯಾ? ರಜಾ. ಓದ್ದು ಹೆಂಗೆ ಓಡಿಸ್ತೀನಿ ಗೊತ್ತಾ? ರಜಾ ಆಗ್ತಾನಂತೆ. ರಜಾ. ನೀವು ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ನಮ್ಮ ಮನೆಯಲ್ಲಿ 2 ಸ್ಟಡಿ ಟೇಬಲ್ ಇದೆ ಫ್ರೆಂಡ್ಸ್. ಆದರೆ ಬುಕ್ಸ್ ಬ್ಯಾಗ್ ಇರೋದು ನೋಡಿ ಎಲ್ಲಿ ಅಂತೇಳಿ ಕೆಳಗಡೆ. ಇದು ನಮ್ಮ ಮನೆ ಸ್ಪೆಷಲ್. ಇರೋದು ಬುಕ್ಸ್ ಎಲ್ಲ ಬ್ಯಾಗ್ ಎಲ್ಲ ಕೆಳಗಡೆ. ಇದ್ರ ಮೇಲೆ ಏನು ಡ್ರಾಯಿಂಗ್ ಮಾಡಿ ಇಟ್ಟಿದ್ದಾರೆ, ಸ್ಕೆಚ್ ಪೆನ್ಸ್, ಅದು ಇದು. ಇನ್ನು ಸ್ವಲ್ಪ ದಿನ ಅಂದರೆ ಇದರಲ್ಲಿ ಪಾತ್ರೆಗಳು ಎಲ್ಲ ತಂದು ಇಲ್ಲೇ ಇಟ್ಟು ಅಡುಗೆ ಎಲ್ಲ ಇಲ್ಲೇ ಮಾಡೋದು. ಮತ್ತೆ ಇದು ಮಾರ್ಕೆಟಾ ಸ್ಟಡಿ ಟೇಬಲ್ ಅಂತ ಗೊತ್ತಿಲ್ಲ. ಈತುಚೆ ಅಕ್ಕನಿಗೆ ಹೇಳಿದ್ರೆ ತಮ್ಮನ ಹೆಸರು ಹೇಳೋದು, ತಮ್ಮನಿಗೆ ಹೇಳಿದ್ರೆ ಅಕ್ಕನ ಹೆಸರು ಹೇಳೋದು. ಇದು ನಮ್ಮ ಮನೆಯಲ್ಲಿ ಮಾತ್ರನಾ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲ ಅಂತ ಹೇಳಿ. ಇಲ್ಲಿ ನೋಡಿ ಬ್ಯಾಗ್ ಎಲ್ಲ ಇದೆ, ಕೆಳಗಡೆ ಇದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಮುಗಿತಾರೆ ನಿನ್ಗಷ್ಟೇ ಕಮೆಂಟ್ ಮಾಡಿ. ನೀಟಾಗಿ ಇಡಬೇಕು. ನಾಳೆ ಗೊತ್ತಾಯ್ತಾ? ನಾಳೆ ಬಂದಿದ್ದ ಸ್ಕೂಲಿಂದ ಕ್ಲೀನ್ ಮಾಡಬೇಕು. ವಿಡಿಯೋ ಮಾಡ್ತೀನಿ ನಾಳೆ ನಾನು, ಆಯ್ತಾ? ದನದ ಕೊಟ್ಟಿಗೆ ಇದ್ದಂಗಿದೆ. ಇವರು ಸ್ಕೂಲ್ಗೆ ಹೋಗ್ಲಿಕ್ಕೆ ನಾಳೆ ರೆಡಿ ಆಗ್ತಾ ಇದ್ದಾರೆ. ಇವಾಗಲೇ ಬ್ಯಾಗಿಗೆ ಬುಕ್ಸ್ ಎಲ್ಲ ಹಾಕಿ ರೆಡಿ ಆಗ್ತಾ ಇದ್ದಾರೆ. ಸ್ಟಡಿ ಟೇಬಲ್ ಎಲ್ಲ ಸುಮ್ಮನೆ ತಂದಿರೋದು. ಕೆಳಗಡೆನೆ ಆರಾಮಲ್ಲಿ ಕೂತು ಎಲ್ಲ ಕೆಲಸನೂ ಮಾಡ್ತಾರೆ ಇವರು. ಅಷ್ಟು ಬುಕ್ಸ್ ಇದೆ. ಅದರಲ್ಲಿ ಓದೋದು ಹೋದ್ರೆ ಒಂದು ಬುಕ್ಕು ಇಲ್ಲ, ಓಪನ್ನೇ ಮಾಡೋದಿಲ್ಲ ಒಂದು ಬುಕ್ಕೂ. ಅಲ್ಲಲ್ಲಿ ಏನಾ ಬುಕ್ಸ್ ಇಷ್ಟಿರುತ್ತೆ. ಇವಂದು ಬೆಳಿಗ್ಗೆ ಸ್ಕೂಲ್ಗೆ ಹೋಗೋ ತನಕನೂ ಪೆನ್ಸಿಲ್, ಇರೇಸರ್ ಹುಡುಕಿ ಮುಗಿಯೋದೇ ಇಲ್ಲ. ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಹೋಗೋ ಬೇಗ ಬೇಗ ಹುಡುಕು ಬೇಗ. ಏನು ಅಂತೆ? ಇದು ನಮ್ಮ ಮಲ್ನಾಡ್ ಫ್ಯಾಮಿಲಿ. ನನ್ನ ಮಗಳು, ನನ್ನ ಮಗ, ನನ್ನ ಗಂಡ. ಹಾಯ್ ಫ್ರೆಂಡ್ಸ್, ಹಾಯ್. ನಮ್ಮ ಮಲ್ನಾಡ್ ಫ್ಯಾಮಿಲಿ ಚಾನಲ್ಗೆ ಸಪೋರ್ಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಓಕೆ, ಬಾಯ್ ಫ್ರೆಂಡ್ಸ್. ಮಲ್ನಾಡ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇದು ಸೆಕೆಂಡ್ ವಿಡಿಯೋ ಆಗಿರೋದ್ರಿಂದ ನಮಗೂ ಟೈಮ್ ಬೇಕಾಗುತ್ತೆ. ಎಡಿಟಿಂಗ್ ಅದು ಇದು ಎಲ್ಲ ಮರ್ತೋಗ್ಬಿಟ್ಟಿದೆ. ಇನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಕೊಡ್ತೀವಿ ಮಲ್ನಾಡ್ ಫ್ಯಾಮಿಲಿಯಲ್ಲಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೀಗೇ ಇದೊಂದು ಚಿಕ್ಕ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೂ ಅಲ್ಲಿ ಕೆಳಗಡೆ ಒಂದು ಬೆಲ್ ಗಂಟೆ ಇರುತ್ತೆ, ಆ ಗಂಟೆನ ಟನ್ ಅಂತ ಹೊಡೀರಿ. ಓಕೆನಾ? ಬಾಯ್ ಫ್ರೆಂಡ್ಸ್. ಫ್ರೆಂಡ್ಸ್ ಎಲ್ಲ ಮಾಡಿ, ಊಟ ಮಾಡಿ ಮಲಗಿ. ನೀನು ಮಾಡು ಫಸ್ಟ್, ಅವರೆಲ್ಲ ಕೆಲಸ ಮಾಡ್ತಾರೆ. ಓಕೆ, ಬಾಯ್ ಬಾಯ್.